ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ನಿಮ್ಮ ಬುಕ್ಕಲ್ಲಿ ತುಂಬ ಡೀಟೇಲ್ ಆಗಿ ಈಸಿಯಾಗಿ ಕೊಟ್ಟಿದ್ದಾರೆ. ಈ ಬುಕ್ಕಲ್ಲಿ ಏನಿದೆ ಅದೇ ರೀತಿ ಓದ್ತಾ ಹೋಗ್ತೀನಿ, ನೀವು ಗಮನವಿಟ್ಟು ಕೇಳ್ತಾ ಹೋಗಿ. ಸಾಮಾಜಿಕ ಸ್ತರವಿನ್ಯಾಸವೆಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಾಗಿದೆ. ಆಯಿತಾ? ಸಮಾಜದಲ್ಲಿ ಬೇರೆ ಬೇರೆ ಥರದ ಜನ ಇರ್ತಾರೆ. ಅವರನ್ನು ನಾವು ಆದಾಯ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಇನ್ನು ಇತ್ಯಾದಿಗಳ ಮೇಲೆ ನಾವೇನು ಡಿವೈಡ್ ಮಾಡ್ತೀವಲ್ವಾ, ನೀನು ಬಡವ, ನೀನು ಶ್ರೀಮಂತ, ನೀನು ರೈತ, ನಾನು ಮೇಸ್ತ್ರಿ, ಈ ರೀತಿ. ಆಯಿತಾ? ಈ ರೀತಿ ಸಮಾಜದಲ್ಲಿರೋ ಜನನ ಡಿವೈಡ್ ಮಾಡೋ ಪದ್ಧತಿಗೆ ನಾವೇನಂತ ಕರಿತೀವಿ? ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿತೀವಿ. ಸ್ತರವಿನ್ಯಾಸವು ಸಮಾಜದಿಂದ ನಿರ್ಮಿಸಲ್ಪಟ್ಟಿದೆ. ಆಯಿತಾ? ಇದ್ಯಾರೋ ಬೇರೆಯವರು ರೆಡಿ ಮಾಡಿಲ್ಲ, ಸಮಾಜನೇ ರೆಡಿ ಮಾಡಿರೋದು. ಉದಾಹರಣೆಗೆ, ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ, ಶಾಲೆ, ಉದ್ಯೋಗ ದೊರಕುವ ಅವಕಾಶಗಳು ಎಲ್ಲವೂ ಹೆಚ್ಚಾಗಿರುತ್ತೆ ಅಲ್ವಾ? ಅದೇ ಬಡವರ ಮಕ್ಕಳಿಗೆ ಈ ಅವಕಾಶಗಳು ಕಡಿಮೆ ಇರುತ್ತೆ. ಶ್ರೀಮಂತರು, ಬಡವರು ಎಂದು ಸಮಾಜವು ವರ್ಗೀಕರಣವಾಗಿರುವುದಕ್ಕೆ ಮಕ್ಕಳು ಕಾರಣ ಇರಲ್ಲ. ಇದಕ್ಕೆ ಕಾರಣ ಸಮಾಜದಲ್ಲಿರೋ ಹಿಂದಿನ ತಲೆಮಾರಿನ ಜನರು ಏನಿರ್ತಾರಲ್ಲ ಅವರು. ಆದರೆ ಸಮಾಜ ಮಾಡಿರುವ ಸ್ತರವಿನ್ಯಾಸದ ಕೆಟ್ಟ ಪರಿಣಾಮಗಳನ್ನು ಶೋಷಿತರು ಅನುಭವಿಸುತ್ತಾರೆ. ಆಯಿತಾ? ಸಾಮಾಜಿಕ ಸ್ತರವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತದೆ. ಎಲ್ಲ ಕಡೆನೂ ಒಂದೇ ರೀತಿಯ ಸ್ತರವಿನ್ಯಾಸ ಇರಲ್ಲ. ಫಾರ್ ಎಕ್ಸಾಂಪಲ್, ನಮ್ಮದಲ್ಲಿ ಫೇಮಸ್ ಇರೋದು ಜಾತಿ ಪದ್ಧತಿ. ಅದೇ ಅಮೇರಿಕಾದಲ್ಲಿ ಬಿಳಿಯರು ಹಾಗೂ ಕರಿಯರು ಈ ರೀತಿ ಪದ್ಧತಿಯಲ್ಲಿ ಹೆಚ್ಚಿಗೆ ಸಾಮಾಜಿಕ ಸ್ತರವಿನ್ಯಾಸಕ್ಕೆ ಕಾರಣ ಆಗಿದೆ. ನಮ್ಮಲ್ಲಿರೋ ಜಾತಿ ಪದ್ಧತಿನ ನೋಡಿದರೆ ಈ ಪದ್ಧತಿಯು ಮೇಲು ಕೀಳಿನ ವ್ಯತ್ಯಾಸವಾಗಿದೆ. ಆಯಿತಾ? ಆದುದರಿಂದ ಕೆಲವು ಕೆಳಜಾತಿಯ ಜನರನ್ನು ಶೂದ್ರರು ಅಥವಾ ಅಸ್ಪೃಶ್ಯರೆಂದು ಪರಿಗಣಿಸಿ ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು. ಆಯಿತಾ? ಈ ಅನ್ಯಾಯವನ್ನು ಪರಿಗಣಿಸಿ ಸರ್ಕಾರವು ಹಲವಾರು ಸಂವಿಧಾನಿಕ ಪ್ರಯತ್ನವನ್ನು ಮಾಡಿ ಇದನ್ನು ಇವಾಗ ಕಮ್ಮಿ ಮಾಡಿದ್ದಾರೆ. ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತದೆ. ಹಾಗೆ ಅಮೆರಿಕದಲ್ಲಿ ನಾನು ಹೇಳಿದ್ನಲ್ಲ, ಬಿಳಿ ಚರ್ಮ ಹಾಗೂ ಕಪ್ಪು ಚರ್ಮದ್ದು ಅದಿಲ್ಲಿ ಹೇಳಿದ್ದಾರೆ. ಅಲ್ಲಿ ಇನ್ನೊಂದು ಲೆವೆಲ್ ನೆಕ್ಸ್ಟಿಗೆ ಹೋಗಿದ್ರು. ಅಲ್ಲೇನು ಮಾಡ್ತಿದ್ರು ಗೊತ್ತಾ? ಈ ಕಪ್ಪು ಚರ್ಮದವ್ರು ಏನಿರ್ತಾರಲ್ಲ ಅವನ್ನ ಮಾರಾಟನೇ ಮಾಡಿಬಿಡ್ತಿದ್ರು. ಓಕೆ, ಅಷ್ಟು ಕಳಪೆ ಮಟ್ಟದಾಗಿತ್ತು ಅಮೇರಿಕದ್ದು ಯೋಚನೆಗಳು. ನೆಕ್ಸ್ಟ್ ಸಾಮಾಜಿಕ ಅಸಮಾನತೆ ಅಂತ. ಸಾಮಾಜಿಕ ಸ್ತರವಿನ್ಯಾಸದ ವ್ಯವಸ್ಥೆಯು ಅಸಮಾನತೆಯನ್ನು, ಭಿನ್ನತೆಯನ್ನು ಉಂಟು ಮಾಡುತ್ತದೆ ಅಲ್ವಾ? ಇವಾಗ ಜಾತಿ ವ್ಯವಸ್ಥೆನೇ ತಗೊಳ್ಳಿ ಅಥವಾ ಬಣ್ಣದ ವ್ಯವಸ್ಥೆನೇ ತಗೊಳ್ಳಿ, ಇದರಲ್ಲಿ ಅಸಮಾನತೆ ಉಂಟಾಗತ್ತೆ ಅಲ್ವಾ? ಅಸಮಾನತೆ ಉಂಟಾದರೆ ಅಲ್ಲಿ ಭಿನ್ನತೆ ಅಂತೂ ಇದ್ದೇ ಇರತ್ತೆ. ಕೀಳು ಎಂದು ವರ್ಗಿಸಲ್ಪಟ್ಟಿರುವ ಜನರನ್ನು ಅವಮಾನಿಸುತ್ತಾರೆ. ಉದಾಹರಣೆಗೆ, ಕಪ್ಪು ಮತ್ತು ಬಿಳಿಯ ಜನರು ಏನಿರ್ತಿದ್ರಲ್ಲ, ಇವರು ಎಕ್ಸಾಂಪಲ್ ಒಂದು ತಗೊಳ್ಳೋಣ. ಇವಾಗ ಅಲ್ಲಿ ಯಾವ ರೀತಿ ಇರ್ತಿತ್ತು ಅಂದರೆ, ಬಿಳಿ ಜನರ ಶಾಲೆ ಏನಿರ್ತಿತ್ತಲ್ಲ ಅಲ್ಲಿ ಕಪ್ಪು ಜನರು ಹೋಗುವಂತ ಇರಲಿಲ್ಲ. ಆಯಿತಾ? ಹಾಗೆ ಭಾರತದಲ್ಲಿ ಅಸ್ಪೃಶ್ಯರು ಏನಿರ್ತಿದ್ರು, ಅವರಿಗೆ ಬಾವಿ ಇರ್ಬೋದು ಅಥವಾ ಕೆರೆಯಲ್ಲಿ ನೀರನ್ನು ಅವರಿಗೆ ತಗೊಂಡ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶನೇ ಇರಲಿಲ್ಲ. ಅವರನ್ನು ಬಳಸೋ ಹಾಗೇ ಇರಲಿಲ್ಲ. ಆ ರೀತಿ ಕೆಟ್ಟ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇತ್ತು. ತಾರತಮ್ಯದಿಂದ ಉಂಟಾಗುವಂತಹ ಪೂರ್ವಗ್ರಹಗಳು. ಪೂರ್ವಗ್ರಹ ಅಂದರೆ ಪ್ರೀ ಅಸಂಪ್ಷನ್ನು. ಯಾವುದೊಂದು ವಿಷಯದ ಬಗ್ಗೆ ನೀವು ಪ್ರೀ ಅಸಂಪ್ಷನ್ ಮಾಡ್ಕೊಬಾರ್ದು. ಅಂದರೆ ಇವನಂದರೆ ಹಿಂಗೇನೆ ಅಂತ ಇವಾಗ ನೀವು ಅದನ್ನು ಪ್ರಾಮಾಣಿಕವಾಗಿ ನೋಡಿರಲ್ಲ, ಬಟ್ ಯಾರೊಬ್ರು ಬೇರೆಯವ್ರು ಹೇಳಿದ್ದನ್ನ ಕೇಳಿ ಅಥವಾ ಅದೇ ರೀತಿ ನೆಟ್ಕೊ ಬರ್ತಿದೆ ಅಂತ ಹೇಳಿ ನೀವು ಅದನ್ನು ನಿಜ ಅಂತ ಒಪ್ಕೊಬಿಡ್ತೀರ. ಅದಕ್ಕೆ ಪೂರ್ವಗ್ರಹ ಅಂತ ಹೇಳ್ತಾರೆ. ಮಾನವ ತಾನೊಂದೇ ವಲಂ ಅಂತ ಆದಿಕವಿ ಪಂಪ ಹೇಳ್ತಾರೆ. ಇದ್ರ ಮೀನಿಂಗ್ ಏನಂದರೆ, ಮಾನವರೆಲ್ಲರೂ ಕೂಡ ಒಂದೇ ಅಂತ ಅರ್ಥ. ಬಟ್ ಆದರೆ ಅದು ಪಂಪರಿಗೆ ಮಾತ್ರ ಉಳಿತು, ಇದನ್ನು ಯಾರೂ ಪಾಲಿಸಲಿಲ್ಲ. ನಮ್ಮ ಸಮುದಾಯದಲ್ಲಿ ಅನೇಕ ನಿರ್ಮಿತಗಳಾದ ಜಾತಿ ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಗಂಡಸು ಹೆಂಗಸು ಅಂತ, ಅಥವಾ ಪ್ರಾದೇಶಿಕ ತಾರತಮ್ಯ ಇರ್ಬೋದು, ಅಥವಾ ಬಡವ ಬಲ್ಲಿದ ಮೊದಲಾದ ರೀತಿಯ ತಾರತಮ್ಯಗಳು ನಮ್ಮ ಸಮಾಜದಲ್ಲಿ ಇದೆ ಅಲ್ವಾ?
ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದವರ ಬಗ್ಗೆ ಹೊಂದಿರಬಹುದಾದಂಥ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ನಾವು ಪೂರ್ವಗ್ರಹ ಅಂತ ಹೇಳ್ತೀವಿ. ಆಯಿತಾ? ಈ ಪೂರ್ವಗ್ರಹವು ಧನಾತ್ಮಕವಾಗಿಯೂ ಇರ್ಬೋದು ಅಥವಾ ಋಣಾತ್ಮಕವಾಗಿಯೂ ಇರ್ಬೋದು. ಧನಾತ್ಮಕ ಅಂದರೆ ಪಾಸಿಟಿವ್ ಇರ್ಬೋದು, ಅಥವಾ ನೆಗೆಟಿವ್ ಇದಕ್ಕೆ ಋಣಾತ್ಮಕ ಅಂತ ಹೇಳ್ತಾರೆ. ಇವಾಗ ಬಣ್ಣಗಳ ಆಧಾರಿತ ಮೇಲೆ ತಗೊಂಡ್ರೆ, ಇವಾಗ ಬಿಳಿ ಬಣ್ಣ ಏನಿರ್ತಾರಲ್ಲ ಅವರು ಹೆಚ್ಚಿಗೆ ಪ್ಯೂರ್. ಈ ರೀತಿ ಅಸಂಪ್ಷನ್ಸ್ ಇತ್ತು, ನಮಗೇನಿಲ್ಲ, ಅಮೇರಿಕದಲ್ಲಿತ್ತು. ಆಯಿತಾ? ಹಾಗೇನೆ ಕಪ್ಪು ಬಣ್ಣದಿರೋರು ಹೆಚ್ಚಿಗೆ ಪ್ಯೂರ್ ಇಲ್ಲ, ಈ ರೀತಿ ಅವರ ಅಸಂಪ್ಷನ್ ಇತ್ತು. ಆಯಿತಾ? ಬಟ್ ಇದೇನು ತಪ್ಪಿದೆ. ಬಟ್ ಇಲ್ಲಿ ಪ್ಯೂರ್ ಅಂದರೆ ಏನು, ಪಾಸಿಟಿವ್ ಪಾಯಿಂಟ್ ಅಲ್ವಾ, ಅದು ಧನಾತ್ಮಕ ಪಾಯಿಂಟ್. ಅದೇ ಋಣಾತ್ಮಕ ಪಾಯಿಂಟ್ ಏನು, ನೆಗೆಟಿವ್ ಪಾಯಿಂಟ್. ಈ ರೀತಿ. ಆದರೆ ತಾರತಮ್ಯದಿಂದ ಉಂಟಾದಂಥ ಪೂರ್ವಗ್ರಹವು ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಮುಂತಾದ ಭಾವನೆಗಳಿಗೆ ಇದು ಆಸ್ಪದವನ್ನು ಮಾಡಿಕೊಡುತ್ತದೆ ಅಲ್ವಾ. ಇದೇ ರೀತಿ ದ್ವೇಷದಿಂದ, ಹಾಗೆ ಅಗೌರವದಿಂದ, ತಿರಸ್ಕಾರದಿಂದ ಎಷ್ಟೋ ರೀತಿಯ ಹಲ್ಲೆಗಳಿರ್ಬೋದು ಅಥವಾ ಸಾಮಾಜಿಕ ಗಲಭೆಗಳು ನಡೆದಿದೆ ಅಲ್ವಾ. ಸೊ ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಪೂರ್ವಜರು ಕಾರಣ ಅಲ್ವಾ. ಅವರು ಮಾಡಿಕೊಟ್ಟ ಪದ್ಧತಿಗಳಿಂದ ಒಂದು ಪೂರ್ವಗ್ರಹ ಬೆಳೆದ್ಬಿಡ್ತು, ಇವರಂದರೆ ಹೀಗೆ. ಸೊ ಅದರಿಂದ ಇಷ್ಟೆಲ್ಲ ಗಲಭೆಗಳಿಗೆ ಹಾಗೆ ಆಸ್ಪದಗಳಿಗೆ ಕಾರಣ ಆಯಿತು. ಇದರಿಂದ ಸಾಮಾಜಿಕ ಅಂತರ ಹೆಚ್ಚಿ ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಸಾಮಾಜಿಕ ಅಸಮಾನತೆಯಲ್ಲಿ ಲಿಂಗತ್ವ ಅಸಮಾನತೆ ಹಾಗೂ ಅಸ್ಪೃಶ್ಯತೆ ಪ್ರಮುಖವಾದದ್ದು. ಇವಾಗ ಲಿಂಗತ್ವ ಅಸಮಾನತೆ ಅಂದರೆ ಏನು? ಅದರಲ್ಲಿ ಮೇನಾಗಿ ಯಾವ ಪಾಯಿಂಟ್ ಬರುತ್ತೆ ಅಂದರೆ, ಇವಾಗ ಡೈಲಿ ವೇಜಸ್ ಏನಿರುತ್ತೆ ಅಥವಾ ದಿನಕೂಲಿ ಸಂಬಳ ಏನಿರುತ್ತಲ್ಲ, ಅದು ಕೆಲವೊಂದೊಂದು ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಸೇಮ್ ಕೆಲಸ ಮಾಡ್ತಾರೆ, ಬಟ್ ಅವರಿಗೆ ಸಂಬಳ ಡಿಫ್ರೆನ್ಸ್ ಈ ರೀತಿ ಇರ್ತಿತ್ತು ಅಲ್ವಾ. ಸೊ ನೆಕ್ಸ್ಟು ಅಸ್ಪೃಶ್ಯತೆ, ಸಾಮಾಜಿಕ ಪಿಡುಗು ಅಂತ. ಸೊ ಭಾರತದಲ್ಲಿ ಸ್ತರವಿನ್ಯಾಸ ವ್ಯವಸ್ಥೆಯು ಜಾತಿ ಪದ್ಧತಿಯಲ್ಲಿ ಗುರುತಿಸಬಹುದಾಗಿದೆ ಅಲ್ವಾ. ಸೊ ನಮ್ಮ ಭಾರತ ಅಂತ ತಗೊಂಡ್ರೆ ಅದರಲ್ಲಿ ಮೇನಾಗಿರೋ ಸ್ತರವಿನ್ಯಾಸ ಜಾತಿ ಪದ್ಧತಿ. ಇದರಲ್ಲಿ ನಮ್ಮ ಭಾರತದ ಜನರು ಸಾವಿರಾರು ಜನರು, ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಜಾತಿ, ಧರ್ಮ ಅಂತ ಡಿವೈಡ್ ಆಗ್ತಾ ಹೋಗಿದ್ದಾರೆ ಅಲ್ವಾ. ಈ ಜಾತಿಗಳಲ್ಲಿ ಒಂದು ಮೇಲ್ಜಾತಿ ಅಂತ ಇರುತ್ತೆ, ಹಾಗೆ ಹಂತ ಹಂತವಾಗಿ ಕೆಳಜಾತಿ ಅಂತಲೂ ಇರುತ್ತೆ. ಇದರಲ್ಲಿ ಅಸ್ಪೃಶ್ಯರು ಏನಿರ್ತಾರೆ ಅವರನ್ನು ಕಡೆಯ ಹಂತದಲ್ಲಿ ನೋಡಲಾಗ್ತಿತ್ತು. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ ಆಚರಣೆ. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು ಅಂದರೆ, ಈ ಅಸ್ಪೃಶ್ಯತೆ ಏನಿದೆಯಲ್ಲ ಇದು ನಮ್ಮ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳ್ತಿದ್ರು. ಅಸ್ಪೃಶ್ಯತೆ ಆಚರಣೆಯ ಪರಿಣಾಮದಿಂದಾಗಿ ಅದಕ್ಕೆ ಒಳಗಾದ ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅನುಕೂಲ ಅವಕಾಶಗಳನ್ನು ಪಡೆಯುವುದರಿಂದ ವಂಚಿತರಾಗ್ತಿದ್ರು ಅಂತ. ಈ ಸ್ಥಿತಿ ಕೆಲವು ಶತಮಾನಗಳವರೆಗೆ ಮುಂದುವರೆದಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ ಅಲ್ವಾ. ಇವಾಗ ಮುಂಚೆ ಥರ ಪರಿಸ್ಥಿತಿ ಇಲ್ಲ. ಇಲ್ಲಿ ಏನೇನು ಕೊಟ್ಟಿದ್ದಾರಲ್ಲ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಅನುಕೂಲ ಏನೇನು ಅವ್ರಿಗೆ ಸಿಗ್ತಿರ್ಲಿಲ್ಲ ಅಂತಿತ್ತಲ್ಲ, ಇದರಲ್ಲಿ ಸರ್ಕಾರ ಎಷ್ಟು ಅವರಿಗೆ ದೊರಕಿಸ್ಕೊಡೋಕ್ಕಾಗುತ್ತೋ ಅಷ್ಟು ದೊರಕಿಸ್ಕೊಡ್ತಾ ಇದೆ ಸಂವಿಧಾನಿಕ ರೀತಿಯಿಂದ. ಅಂದರೆ ಕಾನೂನು ಮಾಡಿಬಿಡೋದು ಅಲ್ವಾ. ಜನರಿಗೆ ಎಷ್ಟೇ ಹೇಳಿದ್ರು ಜನರಂತೂ ಕೇಳ್ತಾ ಇರಲ್ಲ. ಅದಕ್ಕೆ ಇವರು ಸಂವಿಧಾನಿಕವಾಗಿ ಶಿಕ್ಷೆ ಕೊಡ್ತೀವಿ ಅಂತ ಕಾನೂನು ತಂದಾಗ ಇವಾಗ ಇದೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ. ಈ ಕಾನೂನಿನಲ್ಲಿ ಇವರಿಗೆ ವಿಶೇಷ ಸೌಲಭ್ಯಗಳನ್ನ ಕೊಡಲಾಗುತ್ತೆ. ಸೊ ಹಾಗೆಯೇ ಸಾಮಾಜಿಕ ಜಾಗೃತಿ ಸಹ ಮೂಡಿಸಲಾಗುತ್ತದೆ. ಸೊ ಹಾಗೆಯೇ ತುಂಬ ಇದರಲ್ಲಿ ಮೀಸಲಾತಿನೂ ಸಹ ಕೊಡ್ತಾರೆ. ಇದರಿಂದ ಅವರ ರಾಜಕೀಯ ಗ್ರೋತಿಗಿರ್ಬೋದು ಅಥವಾ ಶೈಕ್ಷಣಿಕ ಗ್ರೋತಿಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಗ್ರೋತ್ ಏನಿದೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955 ಪ್ರಕಾರ ಈ ಅಸ್ಪೃಶ್ಯತೆಯನ್ನು ಶಿಕ್ಷಾರ್ಹ ಅಪರಾಧ ಅಂತ ತಂತು. ಬಟ್ ಅದರಲ್ಲಿ ಸ್ವಲ್ಪ ದೋಷಗಳಿತ್ತು. ಅದನ್ನು ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ತಗೊಬರ್ತಾರೆ. ಸೊ ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಏನಿದೆ ಅದೊಂದು ಶಿಕ್ಷಾರ್ಹ ಅಪರಾಧ. ಆಯಿತಾ. ಈ ರೀತಿ ಯಾರ್ಯಾರು ಅವ್ರನ್ನ ನಡೆಸ್ಕೊಡ್ತಾರೋ ಹಾಗೆಯೇ ಅಥವಾ ರೂಲ್ಸನ್ನು ಇಂಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೋ ಅಥವಾ ಅವರಿಗೆ ಅವಮಾನ ಮಾಡ್ತಾರೋ ಅವರಿಗೆಲ್ಲರಿಗೂ ಸಹ ಶಿಕ್ಷೆ ಆಗತ್ತೆ.
ಅಲ್ಲದೆ ಸಂವಿಧಾನಿಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ನೀಡಲಾಗಿದೆ. ವಿಶೇಷವಾಗಿ ಪರಿಶಿಷ್ಟರಿಗೆ ಹಾಗೂ ಹಿಂದುಳಿದ ವರ್ಗದ ಜಾತಿಯರಿಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ. ನೆಕ್ಸ್ಟ್ 1989ರಲ್ಲಿ ಶಾಸನವು ಒಂದು ಬರುತ್ತೆ. ಅದೇನು ಹೇಳುತ್ತೆ ಅಂದರೆ, ಅಸ್ಪೃಶ್ಯತೆಯ ನಿರ್ಮೂಲನೆ ಏನಿದೆ ಅದು ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಬೇಕು ಅಂತ ಹೇಳುತ್ತೆ. ಅಂದರೆ ಈ ಅಸ್ಪೃಶ್ಯತೆ ನಿರ್ಮೂಲನೆ ರಾಜ್ಯಗಳ ಒಂದು ವಿಶೇಷ ಜವಾಬ್ದಾರಿ, ಆಯಿತಾ. ಹೀಗೆ ನಮ್ಮ ಸಮಾಜದಲ್ಲಿ ಹಲವು ರೀತಿಯ ವರ್ಗೀಕರಣ ಇದೆ ಅಲ್ವಾ, ಅಥವಾ ಸಾಮಾಜಿಕ ಸ್ತರವಿನ್ಯಾಸ ಇದೆ. ಇದೆಲ್ಲ ತಪ್ಪು, ಆಯಿತಾ. ಕೆಲವೊಬ್ಬರು ಪರ್ಸನ್ಸ್ ಡಿಫ್ರೆಂಟ್, ಬಟ್ ಕೆಲವೊಂದೊಂದು ಸಮುದಾಯನೇ ಹಾಗೆ. ಆ ರೀತಿ ಪೂರ್ವಾಗ್ರಹ ಏನಿದೆ ಅಲ್ಲ, ಇದು ಎಲ್ಲದಕ್ಕೂ ಕಾರಣ ಆಗ್ತಿರೋದು, ಆಯಿತಾ. ಸೊ ಈ ರೀತಿ ಮಾಡೋದನ್ನು ನೀವಂತೂ ಬಿಡಿ. ಇಂಥ ಕೆಟ್ಟ ಯೋಚನೆಗಳಿಗೆ ನೀವು ಬಲಿಯಾಗಬೇಡಿ, ಆಯಿತಾ. ಇಷ್ಟೇ ಹೇಳಲಿಕ್ಕೆ ನಾನು ಇಷ್ಟಪಡೋದು. ಸೊ ಈ ಚಾಪ್ಟರ್ ನಿಮಗೆ ಅದಕ್ಕೆ ಕೊಟ್ಟಿರೋದು. ನೀವಾದರೂ ಸ್ವಲ್ಪ ತಿಳ್ಕೊಂಡು ನೀವಾದರೂ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಬರುತ್ತಲ್ಲ ಅವ್ರಿಗೆ ಒಳ್ಳೆಯದನ್ನು ಹೇಳ್ಕೊಡ್ಲಿ, ಹಾಗೆ ನೀವು ಒಳ್ಳೆಯದನ್ನು ಪಾಲಿಸಲಿ ಅಂತ. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಈ ಚಾಪ್ಟರ್ ಇನ್ನೊಂದ್ಸತಿ ರಿವಿಷನ್ ಮಾಡಬೇಕು ಅಂದರೆ ಸಾಮಾಜಿಕ ಸ್ತರವಿನ್ಯಾಸ ಅಂತ ಇದೆ. ಸೊ ಹಾಗಂದರೆ ಏನು? ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಜನರನ್ನು ಆದಾಯ ಇರ್ಬೋದು, ಶಿಕ್ಷಣ ಇರ್ಬೋದು, ಜಾತಿ, ಲಿಂಗ, ಬಣ್ಣ, ಉದ್ಯೋಗ ಹಾಗೆ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಅಂತ ವಿಂಗಡಿಸ್ತಾರಲ್ಲ, ಅದಕ್ಕೆ ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರೀತಾರೆ. ಇದು ಎಲ್ಲ ದೇಶದಲ್ಲೂ ಇದೆ, ಆಯಿತಾ. ಇವಾಗೇನು ಮೋಸ್ಟ್ ಡೆವಲಪ್ಡ್ ಅಮೇರಿಕಾ ಅಂತ ಇತ್ತಲ್ಲ, ಅದರಲ್ಲೂ ಮುಂಚೆ ಇದೇ ರೀತಿಯ ಕೆಟ್ಟ ಪದ್ಧತಿಗಳಿತ್ತು. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇದರಿಂದ ಅಸಮಾನತೆ ಉಂಟಾಗತ್ತೆ, ಭಿನ್ನತೆ ಉಂಟಾಗತ್ತೆ. ಹಾಗೆ ಈ ಜನರನ್ನು ಕೀಳು ಜನ ಅಂತ ಏನು ವರ್ಗೀಪಟ್ಟಿರ್ತಾರಲ್ಲ ಅವರನ್ನು ಅವಮಾನಿಸಲಾಗುತ್ತದೆ. ಸೊ ಇದರಿಂದ ಒಂದು ಪೂರ್ವಾಗ್ರಹ ಬೆಳೆದ್ಬಿಡತ್ತೆ. ಇವಾಗ ನೆಕ್ಸ್ಟ್ ಜನ್ರೇಷನ್ ಏನು ಬರುತ್ತೆ, ಅವರಿಗೆ ಹಿಂದಿನ ಜನ್ರೇಷನ್ ಅವರು ಒಂದು ಅಸಂಪ್ಷನ್ ಸೆಟ್ ಮಾಡಿ ಹೋಗ್ಬಿಡ್ತಾರೆ, ಇವರಂದರೆ ಹಿಂಗೇನೆ ಅಂತ. ಬಟ್ ಇದೆಲ್ಲ ತಪ್ಪು. ಓಕೆ, ನೆಕ್ಸ್ಟು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಆಯಿತಾ. ಸೊ ನಾವು ಎಲ್ಲರೂ ಡಿವೈಡ್ ಆಗಿದ್ದೀವಿ ಇಂಡಿಯಾದಲ್ಲಿ. ಜಾತಿ, ಧರ್ಮ, ಪದ್ಧತಿ ಹಾಗೆ ಊಟದ ವ್ಯವಸ್ಥೆಯಲ್ಲಿ ಇರ್ಬೋದು, ಆಯಿತಾ. ಈ ರೀತಿ ಡಿವೈಡ್ ಆಗಿದ್ದೀವಿ. ಸೊ ಗಾಂಧೀಜಿಯವರು ಸಹ ಏನು ಹೇಳಿದ್ದಾರೆ ಅಂತ ನೋಡಿದ್ವಿ, ಹಿಂದೂ ಸಮಾಜಕ್ಕೆ ಇದೊಂದು ಕಳಂಕ ಅಂತ, ಆಯಿತಾ. ಸೊ ಈ ರೀತಿ ಇದಕ್ಕೆ ತುಂಬ ಜನರು ಕಷ್ಟಪಟ್ಟರು. ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಅಂಬೇಡ್ಕರು ಎಲ್ಲರೂ ಪ್ರಯತ್ನ ಪಟ್ಟರು. ಆದರೆ ಇನ್ನೂ ಸಹ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಂವಿಧಾನ ತಂದರು. ಸಂವಿಧಾನದ 17ನೇ ವಿಧಿಯಲ್ಲಿ ಈ ಅಸ್ಪೃಶ್ಯತೆ ಆಚರಣೆ ಏನಿದೆ ಅದೊಂದು ದೊಡ್ಡ ಅಪರಾಧ ಅಂತ ತರ್ತಾರೆ. 1955ರಲ್ಲಿ ಒಂದು ಕಾಯ್ದೆ ಬರುತ್ತೆ, ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ತರ್ತಾರೆ. ಇದರಲ್ಲೇ ಎಲ್ಲ ಶಿಕ್ಷಾರ್ಹ ಅಪರಾಧ ಅಂತ ಇರೋದು. ಸೊ ನೆಕ್ಸ್ಟು ಇದರಲ್ಲಿ ಮೀಸಲಾತಿನೂ ಸಹ ಕೊಡ್ತಾರೆ. ನೆಕ್ಸ್ಟು 1989ರಲ್ಲಿ ರಾಜ್ಯಗಳಿಗೆ ಈ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಿ ಅಂತ ನಿಮಗೊಂದು ವಿಶೇಷ ಜವಾಬ್ದಾರಿ ಅಂತ ಕೊಡ್ತಾರೆ, ಆಯಿತಾ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಓಕೆ, ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಬಾಯ್.